ಮಾರ್ಗವಾಗಿ ಕ್ಯಾಸಂಬಳ್ಳಿ ಹೋಗುವಂತ ರಸ್ತೆ ಇದು. ಇದು ನ್ಯಾಷನಲ್ ಹೈವೇ ಅವರು ಕೆಲಸ ಮಾಡ್ತಾ ಮಾಡ್ತಾ ಈ ಬ್ಯಾಟನಹಳ್ಳಿ ದಾರಿಯಲ್ಲಿ ಬರೋ ಎಲ್ಲಾ ಊರುಗಳು ತುಂಬಾ ಹಾಳಾಗಿತ್ತು. ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆನೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಆಕ್ಸಿಡೆಂಟ್ ಸ್ಪಾಟ್ ಆಗೋಗಿದೆ ಇದು. ಕೆರೆಯಲ್ಲಿ ಮಣ್ಣು ತೆಗೆದ್ರು, ಈ ರೋಡ್ಗಳೆಲ್ಲ ಹಾಳು ಮಾಡಿದ್ರು. ಹೆವಿ ಟ್ರಕ್ಸ್ ಓಡಾಡಿ ಇದು ತುಂಬಾ ವರ್ಸ್ಟ್ ಆಗೋಗಿತ್ತು. 5-6 ತಿಂಗಳಿಂದ ಯಾರು ಆಚೆ ಬಂದ್ರು ಈ ದಾರಿಯಲ್ಲಿ ಬಂದಾಗ ಈ ರಸ್ತೆ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ನಮ್ಗೆ ದೂರು ಕೊಡ್ತಾ ಇದ್ರು. ಈ ಅನುದಾನ ನಾವೀಗ CM ಸ್ಪೆಷಲ್ ಗ್ರಾಂಟ್ ಅಲ್ಲಿ ಆಗಿರುವಂತದ್ದು. ಟೆಂಡರ್ ಪ್ರೋಸೆಸ್ಗೆ ಹೋಗುವಂತ ಸ್ಟೇಜ್ಗೆ ನಾವ್ ಈ ಕೆಲಸ ಮಾಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮಿಡಿಯೇಟ್ ಆಗಿ ಕೆಲಸ ಆಗ್ಬೇಕು. ಮತ್ತೆ ಮಳೆ ಬಂದ್ರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೋಡ್ ಕಂಡೀಷನ್ ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡ್ಕೊಂಡ್ ಬಂದು ಈ ಕೆಲಸ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ಅವಕಾಶ ಆಗಿದೆ. ಈಗ ಇದು 1 ಕಿಲೋಮೀಟರ್ ಇದು ಈ ಸ್ಟ್ರೆಚ್ ರಾಜಶೇಖರ್ 1 ಕಿಲೋಮೀಟರ್ 1.2 ನ 1 ಇಲ್ಲಿಂದ ಕ್ಯಾಸಂಬಳ್ಳಿವರೆಗೂ ಇದು ರಸ್ತೆ ಆಗೋದು 2.6 ಇತ್ತು. ಆಕ್ಚುಲಿ 2.25 ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಈ ಸ್ಟ್ರೆಚ್ 1.2 ಇದೆ. ಇನ್ನೊಂದು ಸ್ಟ್ರೆಚ್ ಕೂಡ 700-800 ಮೀಟರ್ಸ್ ಇದೆ. ನಾನ್ ಕೂಡ ನೋಡಿದಾಗ ಇದು 2.6 ಇಂದ 8 ಕಿಲೋಮೀಟರ್ ವರೆಗೂ ಕವರ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಆಗಿ ಇದು ಬೇತ್ಮಂಗ್ಲ ಸ್ಟಾರ್ಟಿಂಗ್ ಇಂದ ಇದು ಕೆಲಸ ಶುರು ಆಗುತ್ತೆ. ಬೇತ್ಮಂಗ್ಲ ಅಲ್ಲಿ ರಾಜಕಾಲುವೆ ಆಗುತ್ತೆ. ಅಂದ್ರೆ ದೊಡ್ಡದು ಡ್ರೈನ್, ಮಳೆ ನೀರು ಹೋಗ್ಲಿಕ್ಕೆ ಒಂದು ಡ್ರೈನು, ಕಲ್ವರ್ಟ್ 2 ಡ್ರೈನ್ಸ್, ಮತ್ತೆ ಈ ಕಡೆ ರೋಡ್ ಮಾರ್ಗವಾಗಿ ಆಗುತ್ತೆ. ಈ ಕಡೆ ಬನ್ನಿ. 2 ಪಾಯಿಂಟ್ ಎಷ್ಟು 2 crores ಇದು ಟೋಟಲ್ 3,75,00,000 ಇದು ಫುಲ್ ರೋಡ್ ಆಗೋದು. 2.6 ಕಿಲೋಮೀಟರ್ಸ್ ಕವರ್ ಆಗೋದು 3,75,00,000 ಅಂತ ಎಸ್ಟಿಮೇಟ್, ಎಕ್ಸಾಕ್ಟ್ ಎಸ್ಟಿಮೇಟ್. ಈ ಕೆಲಸ ಶುರು ಮಾಡ್ತಾರೆ. ಈಗ ಹೇಗೆ ನಿಮ್ಗೆ ಗೊಲ್ಲಹಳ್ಳಿ ಮಾರ್ಗವಾಗಿ ರಸ್ತೆ ಆಯ್ತು, ಮತ್ತೆ ಟೌನ್ ಅಲ್ಲೂ 2-3 ರಸ್ತೆ ಆಯ್ತು. ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತಗೋಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ವಿ. 5.5 ಮೀಟರ್ಸ್ 3,75,00,000. ಅದೇನಿದೆ ನಾವು ಬೇತ್ಮಂಗ್ಲ ಬಿಟ್ಟಾದ್ಮೇಲೆ ಎಲ್ಲ ವರ್ಸ್ಟ್ ರೀಚ್ ಕವರ್ ಆಗುತ್ತೆ. ಸರ್ಕಲ್ ಇಂದ ಡ್ರೈನ್ಸ್ ಬರುತ್ತೆ, 2 ಕಡೆ ಡ್ರೈನ್ ಬರುತ್ತೆ, ಕಲ್ವರ್ಟ್ ಒಂದು ಬರುತ್ತೆ. ಸರ್ಕಲ್ ಇಂದ ಸ್ಟಾರ್ಟ್ ಆಗಿದೆ, ಚೆನ್ನಾಗಿದೆ. ಸರ್ಕಲ್ ಇಂದಾನೇ ಇದು ಡ್ರೈನ್ಸ್ ಶುರು ಆಗುತ್ತೆ. ಸರ್ಕಲ್ ಇಂದ ಡ್ರೈನ್ ಶುರು ಆಗುತ್ತೆ. ಒಂದು ಕಲ್ವರ್ಟ್ ಇದೆ. ಅದಾದ್ಮೇಲೆ ಬೇತ್ಮಂಗ್ಲಿಂದ ಕ್ಯಾಸಂಬಳ್ಳಿವರೆಗೂ ಎಲ್ಲೆಲ್ಲಿ ವರ್ಸ್ಟ್ ರೀಚ್ ಇದೆ 2.7 ಕಿಲೋಮೀಟರ್ಸ್ ಕವರ್ ಆಗಿದೆ.